हेलो गाइस ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಗೈಸ್ ನೋಡಿ ಇವತ್ತಿನ ವಿಡಿಯೋನಲ್ಲಿ ಇನ್ಸ್ಟಂಟ್ ಆಗಿ ಲೋನ್ ಕೊಡುವಂತ ಆಪ್ ನ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೋ ಈ ಒಂದು ಅಪ್ಲಿಕೇಶನ್ ಎಲ್ಲರಿಗೂ ಗೊತ್ತಾ ಇರುತ್ತೆ ಸೋ ನಿಮಗೆ ಇನ್ನೂ ಗೊತ್ತಿಲ್ಲ ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಬಗ್ಗೆ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತೀನಿ ಜೊತೆಗೆ ಲೈವ್ ಅಲ್ಲೇ ಲೋನ್ ನ ತಗೊಂಡ್ಬಿಟ್ಟು ಕೂಡ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ ಸೋ ಮೊದಲನೇದಾಗಿ ಈ ಒಂದು ಅಪ್ಲಿಕೇಶನ್ ಅಲ್ಲಿ ನಾನು ರೀಪೇಮೆಂಟ್ ಅನ್ನು ಮಾಡಬೇಕಾಗಿರುತ್ತೆ ಸೋ ನಾನು ಆಲ್ರೆಡಿ ಲೋನ್ ತಗೊಂಡಿದ್ದೆ ಸೋ ಈಗ ಯಾವ ರೀತಿಯಾಗಿ ರೀಪೇಮೆಂಟ್ ಮಾಡಬೇಕು ತೋರಿಸ್ಕೊಡ್ತೀನಿ ಅದಾದ ನಂತರ ಇಲ್ಲಿ ಲೋನ್ ನ ಲೈವ್ ಅಲ್ಲೇ ತಗೊಂಡ್ಬಿಟ್ಟು ಕೂಡ ತೋರಿಸ್ಕೊಡ್ತೀನಿ ಈ ಒಂದು ಅಪ್ಲಿಕೇಶನ್ ಖರ್ಚಿಗೆ ಲೋನ್ ಕೊಡುತ್ತೆ 500 ರೂಪಾಯಿಂದ 50,000 ರೂಪಾಯಿವರೆಗೆ ನಿಮಗೆ ಖರ್ಚಿಗೆ ತಕ್ಷಣ ಲೋನ್ ಬೇಕಿತ್ತು ಅಂತಂದ್ರೆ ಈ ಒಂದು ಅಪ್ಲಿಕೇಶನ್ ಇಂದ ತಗೊಳ್ಳಬಹುದಾಗಿದೆ ನೀವು ಇಲ್ಲಿ ಸ್ಯಾಲರಿಡ್ ಪರ್ಸನ್ ಸೆಲ್ಫ್ ಎಂಪ್ಲಾಯ್ಡ್ ಮತ್ತೆ ಸ್ಟೂಡೆಂಟ್ ಆಗಿದ್ರು ಕೂಡ ನೀವು ಇಲ್ಲಿಂದ ಲೋನ್ ತಗೋಬಹುದು ಓಕೆ ಸೋ ಇಲ್ಲಿ ಮೇಕ್ ಅ ರೀಪೇಮೆಂಟ್ ಅಂತ ಇದ್ರೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತಿದ್ದೀನಿ ಸೋ ಈಗ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಸೋ ಇವಾಗ ನಿಮಗೆ ಆಪ್ಷನ್ಸ್ ಅನ್ನೋದು ಬರುತ್ತೆ ಇವಾಗ ನೋಡ್ತಾ ಇರಬಹುದು ಗೂಗಲ್ ಪೇ ಫೋನ್ ಪೇ ಮತ್ತೆ ಪೇಟಿಎಂ ಅಮೆಜಾನ್ ಪೇ ಯುಪಿಐ ಮೊಬಿಕ್ವಿಕ್ ಡೆಬಿಟ್ ಕಾರ್ಡ್ ಇಂತ ಮಾಡ್ಕೋಬಹುದು ಜೊತೆಗೆ ಇಲ್ಲಿ ನೆಟ್ ಬ್ಯಾಂಕಿಂಗ್ ಇಂತ ಕೂಡ ನೀವು ಇಲ್ಲಿ ರೀಪೇಮೆಂಟ್ ಅನ್ನು ಮಾಡ್ಕೋಬಹುದು ಸೋ ನಾ ಇಲ್ಲಿಂದ ಫೋನ್ ಪೇ ಅಂತ ಮಾಡ್ಕೊಂತೀನಿ ಸೋ ಫೋನ್ ಪೇ ಮೇಲೆ ನಾನು ಕ್ಲಿಕ್ ಮಾಡ್ಕೊಂಡಿದ್ದೀನಿ ಸೋ ಅದು ರೀಡೈರೆಕ್ಟ್ ಅನ್ನ ನಿಮಗೆ ಮಾಡುತ್ತೆ ಫೋನ್ ಪೇಗೆ ಅಂಡ್ ಇಲ್ಲಿ ಅಮೌಂಟ್ ಅನ್ನೋದು ಬರುತ್ತೆ ಸೋ ಇಲ್ಲಿ ನಾನು 500 ರೂಪಾಯಿನ ತಗೊಂಡಿದ್ದೆ ಸೋ ಅದಕ್ಕೆ 18 ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಅನ್ನೋದಿದೆ ಸೋ ನಾ ಇವಾಗ ಇಂಟ್ರೆಸ್ಟ್ ಅನ್ನ ಇವಾಗ ಪೇ ಅನ್ನ ಮಾಡ್ತಾ ಇದ್ದೀನಿ ಸೋ ಪೇ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ ಕ್ಲಿಕ್ ಮಾಡಿದ ತಕ್ಷಣ ಇವಾಗ ಪಿನ್ ಅನ್ನ ಎಂಟರ್ ಮಾಡ್ಕೊಂಡು ಪೇಮೆಂಟ್ ಅನ್ನ ಕಂಪ್ಲೀಟ್ ಮಾಡ್ಕೊಂತೀನಿ ಸೋ ಓಕೆ ಗೈಸ್ ಇವಾಗ ನಂದು ಪೇಮೆಂಟ್ ಅನ್ನೋದು ಸಕ್ಸಸ್ಫುಲ್ ಆಗಿದೆ ಅಂಡ್ ನನಗೆ NOC ಕೂಡ ಸಿಕ್ಕಿದೆ ಸೋ ಇವಾಗ ನೀವು ನೋಡ್ತಾ ಇರಬಹುದು ನನಗೆ ಮೆಸೇಜ್ ಕೂಡ ಬಂದಿದೆ ಸೋ ಇವಾಗ ಬ್ಯಾಕ್ ಟು ಲೋನ್ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತೀನಿ ಗೈಸ್ ಸೋ ಬ್ಯಾಕ್ ಟು ಲೋನ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ವರ್ಕಿಂಗ್ ಅಂತ ಬರ್ತಾ ಇದೆ ನೋಡ್ತಾ ಇರಬಹುದು ನನಗೆ ಇಲ್ಲಿ 4,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಲಿಮಿಟ್ ಅನ್ನೋದು ಕೊಡ್ತಾ ಇದ್ದಾರೆ ಜೊತೆಗೆ ನಾ ಇಲ್ಲಿ 2,500 ರೂಪಾಯಿ ಜೊತೆಗೆ 1,500 ರೂಪಾಯಿ 1,000 ಇದೇ ರೀತಿಯಾಗಿ 500 ರೂಪಾಯಿ ಕೂಡ ನಾ ಇಲ್ಲಿ ಲೋನ್ ತಗೋಬಹುದು 500 ರೂಪಾಯಿಂದ 4,000 ರೂಪಾಯಿವರೆಗೆ ಮ್ಯಾಕ್ಸಿಮಮ್ ಲೋನ್ ಕೊಡ್ತಾ ಇದ್ದಾರೆ ಸೊ ನನಗೆ ಬಂದ್ಬಿಟ್ಟು ಇನ್ನೂ ಜಾಸ್ತಿ ಕೊಡ್ತಾರೆ ನಾನು ಇಲ್ಲಿ 4,000 ತಗೊಂಡು ರೀಪೇ ಮಾಡ್ತೀನಿ ಅಂತಂದ್ರೆ ಓಕೆ ಇದು ಒಂಥರ ಲೆವೆಲ್ ಅಪ್ ಲೋನ್ ರೀತಿಯಲ್ಲೇ ಲೋನ್ ನ ಪ್ರೊವೈಡ್ ಮಾಡುತ್ತೆ 500 ರೂಪಾಯಿಂದ ಹಿಡಿದ್ಬಿಟ್ಟು ಅಪ್ ಟು 50,000 ರೂಪಾಯಿವರೆಗೆ ತಕ್ಷಣ ಲೋನ್ ಅನ್ನೋದು ನಿಮಗೆ ಈ ಒಂದು ಅಪ್ಲಿಕೇಶನ್ ಪ್ರೊವೈಡ್ ಮಾಡ್ತಾ ಇದೆ ಸೊ ನಾ ಇವಾಗ 4,000 ಇನ್ ಕೇಸ್ ನಾನು ತಗೊಂತೀನಿ ಅನ್ಕೊಳ್ಳಿ ಕಂಟಿನ್ಯೂ ಮಾಡ್ಕೊಂತೀನಿ ಅಂಡ್ ಇಲ್ಲಿ ಲೋನ್ ಟರ್ಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಅಂದ್ರೆ ಲೋನ್ ಟೆನ್ಯೂರ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಇಲ್ಲಿ ನೋಡ್ತಾ ಇರಬಹುದು ಒಂದು ತಿಂಗಳಿಗೆ ಬಂದ್ಬಿಟ್ಟು 4,130 ರೂಪಾಯಿ ಮಂತ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ ಒಂದು ತಿಂಗಳಿಗೆ ಇನ್ ಕೇಸ್ 2 ತಿಂಗಳಿಗೆ ನಾನು ತಗೊಂತೀನಿ ಅಂತಂದ್ರೆ ಎರಡು ಮಂತ್ಲಿ ಪೇಮೆಂಟ್ಸ್ ಅನ್ನೋದು ಇರುತ್ತೆ 2,130 ರೂಪಾಯಿ ಈಚ್ ಮಂತ್ಗೆ ನಾನು ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ ಟೋಟಲ್ ಬಂದ್ಬಿಟ್ಟು 4,260 ರೂಪಾಯಿ ಪೇಮೆಂಟ್ ಮಾಡಬೇಕು ಓಕೆ ಸೊ ಇಲ್ಲಿ 1 ಮಂತ್ಗೆ ಇನ್ ಕೇಸ್ ತಗೊಂತೀನಿ ಅನ್ಕೊಳ್ಳಿ 1 ಮಂತ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ಸೊ ಅಂಡ್ ನನಗೆ ಇಲ್ಲಿ ಬ್ಯಾಂಕ್ ಅಕೌಂಟ್ಗೆ ಬರೋದು ಅಮೌಂಟ್ ನೋಡ್ತಾ ಇರಬಹುದು ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ಕಟ್ ಆಗ್ಬಿಟ್ಟು 412 ರೂಪಾಯಿ ನನಗೆ ಡಿಸ್ಪೋಸ್ ಆಗೋದು ಅಮೌಂಟ್ ಬಂದ್ಬಿಟ್ಟು 3,588 ರೂಪಾಯಿ ಅಮೌಂಟ್ ಡಿಸ್ಪೋಸ್ ಆಗುತ್ತೆ ಅಂಡ್ ಇಂಟ್ರೆಸ್ಟ್ ಬಂದ್ಬಿಟ್ಟು 130 ರೂಪಾಯಿ ಇಂಟ್ರೆಸ್ಟ್ ಇಲ್ಲಿ ಚಾರ್ಜ್ ಮಾಡ್ತಾ ಇದ್ದಾರೆ ಅಂಡ್ ಟೋಟಲ್ ಅಮೌಂಟ್ ಡ್ಯೂ ಬಂದ್ಬಿಟ್ಟು ಅಂದ್ರೆ ನಾ ಇಲ್ಲಿ ಎಷ್ಟು ರೀಪೇಮೆಂಟ್ ಮಾಡಿರ್ತೀನಿ ಅಂತಂದ್ರೆ 4,130 ರೂಪಾಯಿ ಅನ್ನೋದು ರೀಪೇಮೆಂಟ್ ಅನ್ನ ಮಾಡಬೇಕು ಓಕೆ ಸೊ ಈ ಒಂದು ಲೋನ್ ತಗೊಂಡ್ರೆ ಸೊ ಇಲ್ಲಿ ವ್ಯೂ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನಿಮಗೆ ಕಂಪ್ಲೀಟ್ ಆಗಿ ನೋಡ್ಲಿಕ್ಕೆ ಸಿಗುತ್ತೆ ಲೋನ್ ಇಲ್ಲಿ ಶೆಡ್ಯೂಲ್ ಅನ್ನೋದು ಓಕೆ ಸೊ ಇಲ್ಲಿ ಪೇಮೆಂಟ್ ಡೇಟ್ ಕೂಡ ಕೊಟ್ಟಿರ್ತಾರೆ 10/9/2024 ಇವತ್ತು ತಗೊಂಡ್ರೆ ನೆಕ್ಸ್ಟ್ ಮಂತ್ 10ಕ್ಕೆ ನಾನು ಇಲ್ಲಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ 4,130 ರೂಪಾಯಿ ಇನ್ ಕೇಸ್ ಇಲ್ಲಿ 62 ದಿನಕ್ಕೆ ನಾನು ಇಲ್ಲಿ ತಗೊಂತೀನಿ ಅನ್ಕೊಳ್ಳಿ 62 ದಿನ ಸೆಲೆಕ್ಟ್ ಮಾಡ್ಕೊಂತೀನಿ ಸೆಲೆಕ್ಟ್ ಮಾಡ್ಕೊಂಡ್ರೆ ಇಲ್ಲಿ ನೋಡ್ಲಿಕ್ಕೆ ಸಿಗುತ್ತೆ ನೋಡ್ತಾ ಇರಬಹುದು ಸೊ ಇಲ್ಲಿ 471 ರೂಪಾಯಿ ಪ್ರೊಸೆಸಿಂಗ್ ಫೀಸ್ ಪ್ಲಸ್ GST ಕಟ್ ಆಗುತ್ತೆ ನಂತರ 3,529 ರೂಪಾಯಿ ಅಮೌಂಟ್ ಡಿಸ್ಪೋಸ್ ಆಗುತ್ತೆ ಬ್ಯಾಂಕ್ ಅಕೌಂಟ್ಗೆ ಅಂಡ್ ಇಲ್ಲಿ ಇಂಟ್ರೆಸ್ಟ್ 260 ರೂಪಾಯಿ ಚಾರ್ಜ್ ಮಾಡ್ತಾ ಇದ್ದಾರೆ ಟೋಟಲ್ ಅಮೌಂಟ್ ಡ್ಯೂ ಬಂದ್ಬಿಟ್ಟು 4,260 ರೂಪಾಯಿ ಇಲ್ಲಿ ವ್ಯೂ ಲೋನ್ ಡೀಟೇಲ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಕಂಪ್ಲೀಟ್ ಆಗಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ ಓಕೆ ಸೊ ಅದೇ ರೀತಿಯಾಗಿ ರೀಪೇಮೆಂಟ್ ಶೆಡ್ಯೂಲ್ ಕೂಡ ಕೊಟ್ಟಿರೋ ನೋಡ್ತಾ ಇರಬಹುದು ಸೊ 10/9/2024ಕ್ಕೆ 2,130 ರೂಪಾಯಿ ಕೊಟ್ಟಬೇಕು ಅದಾದ ನಂತರ ಸೆಕೆಂಡ್ EMI ಬಂದ್ಬಿಟ್ಟು 11/10/2024ಕ್ಕೆ ಇಲ್ಲಿ 2,130 ರೂಪಾಯಿ ಪೇಮೆಂಟ್ ಅನ್ನ ಮಾಡಬೇಕಾಗಿರುತ್ತೆ ಸೊ ಓಕೆ ಸೊ ಈ ರೀತಿಯಾಗಿರುತ್ತೆ ಸೊ ಇನ್ಸ್ಟಂಟ್ ಆಗಿ ಲೋನ್ ನಾನು ಇಲ್ಲಿ ತಗೋಬಹುದು ಸೊ ಇವಾಗ ನಾನು 500 ರೂಪಾಯಿ ಲೋನ್ ತಗೊಂಡ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ ನೋಡ್ತಾ ಇರಬಹುದು 500 ರೂಪಾಯಿದಾದ್ರೆ ಇಲ್ಲಿ ಲೋನ್ ಟರ್ಮ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೋಬೇಕು ನಾ ಇಲ್ಲಿ 1 ತಿಂಗಳಿಗೆ ಸೆಲೆಕ್ಟ್ ಮಾಡ್ಕೊಂತಾ ಇದೀನಿ ಸೊ 1 ತಿಂಗಳಿಗೆ ಸೆಲೆಕ್ಟ್ ಮಾಡಿದ್ರೆ 518 ರೂಪಾಯಿ ಅಂದ್ರೆ 18 ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಆಗ್ತಾ ಇದ್ರೆ ಸೊ 62 ದಿನಕ್ಕೆ ತಗೊಂತೀನಿ ಅಂತಾರೆ 267 ರೂಪಾಯಿ ಕೊಡಬೇಕಾಗಿರುತ್ತೆ 534 ರೂಪಾಯಿ ಟೋಟಲ್ ಡ್ಯೂ ಅಮೌಂಟ್ 34 ರೂಪಾಯಿ ಇಲ್ಲಿ ಇಂಟ್ರೆಸ್ಟ್ ಅನ್ನ ಹಾಕ್ತಾರೆ 2 ತಿಂಗಳಿಗೆ ಸೊ ನನಗೆ 1 ತಿಂಗಳಿಗೆ ಸಾಕಾಯಿತು ಸೊ ಅದ್ರ ಸಲಗೆನೆ ಇಲ್ಲಿ 1 ತಿಂಗಳಿಗೆ ನಾ ಇಲ್ಲಿ ಲೋನ್ ತಗೊಂತಾ ಇದ್ದೀನಿ ಸೊ ಇಲ್ಲಿ ಕಂಟಿನ್ಯೂ ಮೇಲೆ ಕ್ಲಿಕ್ ಮಾಡ್ಕೊಂತೀನಿ ಇವಾಗ ಬ್ಯಾಂಕ್ ಅಕೌಂಟ್ ಡೀಟೇಲ್ಸ್ ಕೇಳುತ್ತೆ ಆಲ್ರೆಡಿ ಅದು ತಗೊಂಡಿರುತ್ತೆ ಸೊ ಇಲ್ಲಿ ಅಪ್ಲೈ ಮೇಲೆ ನಾನು ಕ್ಲಿಕ್ ಮಾಡ್ಕೊಂತಿದ್ದೀನಿ ಸೊ ವರ್ಕಿಂಗ್ ಅಂತ ಬರ್ತಾ ಇದೆ ಸೊ ಇನ್ಸ್ಟಂಟ್ ಆಗಿ ನಮಗೆ ಲೋನ್ ಅಗ್ರಿಮೆಂಟ್ ಬರುತ್ತೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಕಂಟಿನ್ಯೂ ಮಾಡಿದ ತಕ್ಷಣ ವಿತಿನ್ 2 ಮಿನಿಟ್ಸ್ ಅಲ್ಲೇ ನಮಗೆ ಲೋನ್ ಅನ್ನೋದು ನಮ್ಮ ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ ಓಕೆ ಥ್ಯಾಂಕ್ ಯು ಫಾರ್ ಅಪ್ಲೈಂಗ್ ಫಾರ್ ಲೋನ್ ಅಂತ ಬರುತ್ತೆ 12 ಅವರ್ಸ್ ಅಂತ ಬರುತ್ತೆ ಸೊ ಅಷ್ಟಿಲ್ಲ ಗೈಸ್ ಇನ್ಸ್ಟಂಟ್ ಆಗಿ ಲೋನ್ ಅನ್ನೋದು ನಮಗೆ ಸಿಗುತ್ತೆ ವಿತಿನ್ 2 ಮಿನಿಟ್ಸ್ ಅಲ್ಲೇ ನಮಗೆ ಲೋನ್ ಅನ್ನೋದು ಬ್ಯಾಂಕ್ ಅಕೌಂಟ್ ಅಲ್ಲಿ ಇರುತ್ತೆ ಓಕೆ ಸೊ ಬೆಸ್ಟ್ ಇದೆ ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಗೈಸ್ ಸೊ ನೋಡ್ತಾ ಇರಬಹುದು ನಮಗೆ ಅಮೌಂಟ್ ಕೂಡ ಬಂದಿದೆ ಅಂಡ್ ಅಪ್ಲಿಕೇಶನ್ ಬಂದ್ಬಿಟ್ಟು ಬ್ರಾಂಚ್ ಪರ್ಸನಲ್ ಲೋನ್ ಅಪ್ಲಿಕೇಶನ್ ಬ್ರಾಂಚ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಸರ್ವಿಸಸ್ ಲಿಮಿಟೆಡ್ ಕಡೆಯಿಂದ ಬರ್ತಾ ಇದೆ ಸೊ ಇನ್ಸ್ಟಂಟ್ ಆಗಿ ಲೋನ್ ಕೊಡುತ್ತೆ ಗೈಸ್ ಹೋಗಿ ತಗೊಳ್ಳಿ ಯಾರಿಗೆಲ್ಲ ರಿಕ್ವೈರ್ಡ್ ಇದೆ ಅವರು ಓಕೆ ಸೊ ಗೈಸ್ ಇದಾಗಿರುತ್ತೆ ವಿಡಿಯೋ ಈ ಒಂದು ವಿಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ ಗೈಸ್ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಸಿಗೋಣ ಗೈಸ್ ಮತ್ತೊಂದು ವಿಡಿಯೋನಲ್ಲಿ ಅಲ್ಲಿವರೆಗೂ ಪೀಸ್ ಔಟ್.